ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಈ ವಿಡಿಯೋನಲ್ಲಿ ನಾನು ಯಾರೆಲ್ಲ ಪೋಷಕರು ಹಾಸ್ಟೆಲ್ಗಳಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಇರೋರಿಗೆ, ಹಾಗೆ ಕೆಲವು ವಸತಿ ಶಾಲೆಗಳಲ್ಲಿ ದೂರ ಇಟ್ಟು ಮಕ್ಕಳಿಗೆ ಓದಿಸ್ತಾ ಇರ್ತೀರಲ್ವ, ಅವ್ರಿಗೆಲ್ಲ ಒಂದು ಸಂದೇಶ ಕೊಡುವ ವಿಡಿಯೋ ಇದು. ಪೂರ್ತಿ ವಿಡಿಯೋವನ್ನು ಕೇಳಿ. ಅತಿ ಮುಖ್ಯವಾದ ಸಂದೇಶ, ಹೆಣ್ಮಕ್ಳು ಹೊಂದಿರುವಂತಹ ಪ್ರತಿಯೊಬ್ಬ ಪೋಷಕರಿಗೂ ಇದು ಒಂದು ಸಂದೇಶ ಕೊಡುವಂತಹ ವಿಡಿಯೋ ಇದು. ಸ್ನೇಹಿತರೆ, ನಿಮ್ಮ ಮಕ್ಕಳಿಗೆಲ್ಲ ನೀವು ಇವತ್ತು ಸರ್ಕಾರಿ ಕೆಲವೊಂದು ಕಡೆಯೆಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಾಗ್ಬೋದು, ಮೊರಾರ್ಜಿ ವಸತಿ ಶಾಲೆಗಳನ್ನು ನಿರ್ಮಿಸಿ ಅವ್ರಿಗೆ ಅಲ್ಲೇ ಶಿಕ್ಷಣ ಮತ್ತು ವಸತಿ ಸೌಲಭ್ಯವನ್ನು ಕೊಡ್ತಾ ಇದೆ. ಅಂಥ ವಸತಿ ಶಾಲೆಯಲ್ಲಿ ಇವತ್ತು ಒಂದು ಘೋರವಾದ ಒಂದು ನೀಚವಾದ ಘಟನೆ ಬೆಳಕಿಗೆ ಬಂದಿದೆ. ಅದು ಏನಂತ ಹೇಳಿದ್ರೆ, ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಒಂದು ಶೌಚಾಲಯ ಹುಂಡಿಯನ್ನು ಕ್ಲೀನ್ ಮಾಡಿಸಿರ್ತಾನೆ, ತೆರವು ಕಳಿಸಿರ್ತಾನೆ, ಮಕ್ಕಳಿಂದಾನೇ ಕ್ಲೀನ್ ಮಾಡಿಸಿ ಹುಂಡಿಯನ್ನು ಮುಚ್ಚಿಸಿರ್ತಾನೆ ಅಂಥೇಳಿ ಆರೋಪ ಬಂದಿರುತ್ತೆ. ಅದನ್ನು ಡಿಸೆಂಬರ್ ತಿಂಗಳಲ್ಲಿ ಆರೋಪ ಆಗಿರುತ್ತೆ. ಅದನ್ನು ತನಿಖೆ ಮಾಡೋದಕ್ಕೆ ಒಂದು 4 ಜನ ಮೊಬೈಲನ್ನು ಪೊಲೀಸವರು ವಶಪಡಿಸಿಕೊಂಡು ಅದನ್ನು ತನಿಖೆ ಮಾಡ್ತಾರೆ. ಆ 4 ಮೊಬೈಲ್ಗಳಲ್ಲಿ ಒಬ್ಬ ವ್ಯಕ್ತಿ ಶಿಕ್ಷಕನ ಮೊಬೈಲಲ್ಲಿ ಒಂದು ಆಶ್ಚರ್ಯಕರವಾದ ಫೋಟೋಗಳು, ವಿಡಿಯೋಗಳೆಲ್ಲ ಕಾಣಿಸ್ಕೊಳ್ತವೆ. ಅದು ಏನಂದರೆ, ಆ ಶಾಲೆಯಲ್ಲಿ ಓದ್ತಾ ಇರುವಂತಹ ಆ ವಸತಿ ಶಾಲೆಯಲ್ಲಿ ಇರುವಂತಹ ಪ್ರತಿಯೊಂದು ಹೆಣ್ಮಕ್ಳ ಅಶ್ಲೀಲ ಫೋಟೋಗಳು ಮತ್ತು ವಿಡಿಯೋಗಳು, ಸುಮಾರು 5,000 ವಿಡಿಯೋಗಳು, ಫೋಟೋಗಳು ಆತ ತೆಗೆದು ಇಟ್ಕೊಂಡಿರ್ತಾನೆ, ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ಮೊಬೈಲಲ್ಲಿ. ಅದನ್ನು ನೋಡಿರುವಂತಹ ಪ್ರತಿಯೊಬ್ಬರು ಇವನಿಗೆ ಇದನ್ನು ತನಿಖೆ ಮಾಡ್ತಾ ಇದ್ದಿದ್ದು ಬೇರೆ ವಿಷಯ. ಈತ ಅದು ಶೌಚಾಲಯ ಹುಂಡಿಯನ್ನು ಮುಚ್ಚುವ ಕೆಲಸ ಮಕ್ಕಳ ಹತ್ರನೇ ಮಾಡಿಸಿದ್ದಾರೆ ಅಂತ ಹೇಳಿ ಒಂದು ಕೇಸ್ ಮಾಡಿರ್ತಾರೆ ಪೋಷಕರು ಮತ್ತು ಅಲ್ಲಿ ಸುತ್ತಮುತ್ತಲಿನ ಜನ. ಅದನ್ನು ತನಿಖೆ ಮಾಡೋಣ ಅಂಥೇಳಿ ಏನಾದ್ರು ವಿಡಿಯೋಗಳು ಸಿಗ್ಬೋದು ಅಂತ ಮಾಡಿರೋದು. ಆದರೆ ಈತನ ಮೊಬೈಲಲ್ಲಿ ಅಷ್ಟೊಂದು ಮಕ್ಕಳ, ಸುಮಾರು 5,000 ಮಕ್ಕಳ ಅಶ್ಲೀಲ ವಿಡಿಯೋ ಮತ್ತು ಫೋಟೋಗಳೆಲ್ಲ ಸೇವ್ ಮಾಡ್ಕೊಂಡು ಇರ್ತಾನೆ. ಇನ್ಮೇಲೆ ಕೇಸ್ ಆಗಿದೆ, ಪೋಕ್ಸೋ ಕಾಯ್ದೆಯಲ್ಲಿ ಕೇಸ್ ಆಗಿರುತ್ತೆ, FIR ಕೂಡ ಆಗಿರುತ್ತೆ. ಆದರೆ ಈತ ಮತ್ತೆ ಅಲ್ಲಿ ಕೋರ್ಟಿಗೆ ಹೋಗ್ತಾನೆ. ಕೋರ್ಟ್ ಅದು FIRನ ರದ್ದು ಮಾಡಬೇಕು, ಕೇಸನ್ನು ರದ್ದು ಮಾಡಬೇಕಂತೇಳಿ. ಮತ್ತು ಅಲ್ಲಿ ಆಗಲ್ಲ, ಹೈಕೋರ್ಟ್ಗೆ ಹೋಗ್ತಾನೆ. ಹೈಕೋರ್ಟಲ್ಲಿ ಈ ಮೊಬೈಲಲ್ಲಿರುವಂತಹ ವಿಡಿಯೋ ಮತ್ತು ಫೋಟೋಗಳು ನೋಡಿ ಜಡ್ಜಸ್ ಶಾಕ್ ಆಗಿಬಿಟ್ಟು, ಈತನಿಗೆ ಒಂದು ಕೇಸನ್ನು ಯಾರೂ ರದ್ದು ಮಾಡಬಾರ್ದು, ಇದನ್ನು ಕಠಿಣವಾದ ಶಿಕ್ಷೆ ಆಗಬೇಕು. ಇಷ್ಟೊಂದು ಹೆಣ್ಮಕ್ಳ ಅಶ್ಲೀಲ ವಿಡಿಯೋ ಮತ್ತು ಫೋಟೋಗಳೆಲ್ಲ ಇಟ್ಕೊಂಡಿದ್ದಾನೆ ಅಂದರೆ ಇವನು ಎಷ್ಟು ಇವನು ನೀಚ ವ್ಯಕ್ತಿ, ಈತ ಸೈಕೋ ವ್ಯಕ್ತಿ ಅಂಥೇಳಿ, ಪಾಠ ಮಾಡೋಕ್ಕೆ ಅಂಥೇಳಿ ಶಾಲೆಗೆ ಅಂಥೇಳಿ ಬರುವ ಒಬ್ಬ ಶಿಕ್ಷಕನಾಗಿ ಚಿಕ್ಕ ಮಕ್ಕಳ, ಹೆಣ್ಮಕ್ಳ ಈ ಥರ ಸ್ನಾನ ಮಾಡೋ ವಿಡಿಯೋಗಳನ್ನು, ಬಟ್ಟೆ ಬದಲಾವಣೆ ಮಾಡೋ ವಿಡಿಯೋಗಳನ್ನು ಎಲ್ಲ ತೊಗೊಂಡು ಇಟ್ಕೊಂಡಿದ್ದಾನೆ. ಅಂದರೆ ಈತ ಇನ್ನೂ ಏನೇನು ನೀಚ ಕೆಲಸಗಳು ಮಾಡಿದಾರೋ. ಚಿಕ್ಕ ಮಕ್ಕಳು ವಯಸ್ಸಿಗೆ ಭಯ ಭಕ್ತಿ ಇರುತ್ತೆ, ಹೇಳಿದ್ರೆ ಏನಾದರೂ ಬಡಿತಾರೆ ಅಂಥೇಳಿ ಹೇಳ್ದೆ ಮುಚ್ಚಿರ್ತಾರೆ ಅಂಥೇಳಿ, ಹಾಗೆ ಏನೇನು ಮಾಡಿದ್ದಾನೆ ಅಂಥೇಳಿ ಈಗ ಇವನ ಮೇಲೆ ಕೇಸ್ ರದ್ದು ಮಾಡಬಾರ್ದು ಅಂಥೇಳಿ ಜಡ್ಜ್ ಹೇಳಿದ್ದಾರೆ. ಸ್ನೇಹಿತರು, ಇವೆಲ್ಲ ನೋಡಿದರೆ ಹೆಣ್ಮಕ್ಳಿಗೆ ಇವತ್ತು ಎಲ್ಲಿ ಸೇಫ್ಟಿ ಇಲ್ಲ. ಮೊನ್ನೆಯಷ್ಟೇ ಕಲ್ಕತ್ತಾದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಈ ಥರ ಒಂದು ಅತ್ಯಾಚಾರ ಮಾಡಿ ಮರ್ಡರ್ ಆಗಿತ್ತು. ತುಂಬ ಇವತ್ತು ಶಾಲೆಗಳಲ್ಲಿ ಈ ರೀತಿ ನಡೀತಿದೆ ಅಂದರೆ
ಹೆಣ್ಮಕ್ಳು ಹೊಂದಿರುವಂತಹ ಪ್ರತಿಯೊಬ್ಬ ಪೋಷಕರು ಪ್ರತಿಯೊಬ್ಬರು ತುಂಬಾ ಎಚ್ಚರದಿಂದ ಮಕ್ಕಳಿಗೆ ಶಾಲೆಯಲ್ಲಿ ಕಳಿಸ್ಬೇಕು. ವಸತಿ ಶಾಲೆಗಳಲ್ಲಿ ಇಟ್ಟಿರುವಂಥ ಹೆಣ್ಮಕ್ಳಿಗಂತೂ ಈ ಥರ ಕೇಸ್ಗಳು ತುಂಬ. ಯಾಕಂದರೆ ತುಮಕೂರಲ್ಲಿ ಕೂಡ ತುಮಕೂರು ಜಿಲ್ಲೆಯಲ್ಲಿ 2 ಕಡೆ ನಡೆದಿದೆ. ಒಂದು ಮಧುಗಿರಿ ತಾಲೂಕಲ್ಲಿ ಕೂಡ ಈ ರೀತಿಯ ಹೆಣ್ಮಕ್ಳ ಹೊಂದಿರುವಂಥ ಹಾಸ್ಟೆಲಲ್ಲಿ ತುಂಬ ಸಮಸ್ಯೆ ಆಗಿರೋದು, ಸುಮಾರು ಮಕ್ಕಳು ಪ್ರೆಗ್ನೆನ್ಸಿ ಆಗಿರೋದು, ಇವೆಲ್ಲ ಕೇಸ್ಗಳು ನಡೀತಿದೆ. ಹಾಗಾಗಿ ಆದಷ್ಟು ನೀವು ಮನೆಯಲ್ಲಿ ನಿಮ್ಮ ಊರಲ್ಲಿ ಇರುವಂಥ ಶಾಲೆಗಳಲ್ಲಿ ಮಕ್ಕಳಿಗೆ ಓದಿಸೋದು ಉತ್ತಮ ಅನಿಸುತ್ತೆ. ಇವೆಲ್ಲ ನೋಡ್ತಿದ್ರೆ ಯಾವುದೇ ವಸತಿ ಸರ್ಕಾರದಾಗ್ಬೋದು ಖಾಸಗಿದಾಗ್ಬೋದು ದೂರ ಇಟ್ಟು ಹೆಣ್ಮಕ್ಳಿಗೆ ಓದಿಸೋದು ಇವತ್ತಿನ ದಿನಗಳಲ್ಲಿ ಒಳ್ಳೆಯದೇ ಅಲ್ಲ ಅಂತ ಅನ್ನಿಸ್ತೀವಿ. ನೀವು ಹೇಗೋ ಪರವಾಗಿಲ್ಲ ಬಿಡಿ, ಹೆಂಗೋ ಆಗಲಿ ಅಂದರೆ ನಿಮ್ಮ ಇಷ್ಟ, ಎಚ್ಚರ ವಹಿಸಿ ಅಂತ ಹೇಳಿ. ಇವತ್ತು ಹೆಣ್ಮಕ್ಳು ಸಾಕೋದು ತುಂಬಾ ಎಚ್ಚರದಿಂದ ಸಾಕಬೇಕಾಗಿದೆ. ಹಾಗಾಗಿ ಯಾರೆಲ್ಲ ನಿಮ್ಮ ವಸತಿ ಶಾಲೆಗಳಲ್ಲಿ ಇಟ್ಟು ಮಕ್ಕಳಿಗೆ ಓದಿಸ್ತಾ ಇದ್ದೀರೋ ತುಂಬ ಎಚ್ಚರ ವಹಿಸಿ, ತುಂಬಾ ಸಮಯ ಸಿಕ್ಕಾಗ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಏನಾದರೂ ಈ ಥರ ಕೃತ್ಯಗಳು ನಡೀತಿದ್ರೆ ಒತ್ತಿ ಮಕ್ಕಳು ಕೇಳಿ ಅಲ್ಲಿ ಏನು ನಡೀತಿದೆ ಅಂಥೇಳಿ. ಈ ರೀತಿ ಬೆಳಕಿಗೆ ಬಂದಮೇಲೆ ಅದೇನೋ ಮಡಿಕೆ ಹೊಡೆದೋದ್ಮೇಲೆ ಏನು ಮಾಡಿದ್ರು ಏನು ಜೋಡಣೆ ಆಗೋಲ್ಲ. ಹೊಡೆದೋ ಮುಂಚೆನೇ ಸ್ವಲ್ಪ ಎಚ್ಚರ ವಹಿಸಿದ್ರೆ, ಕೇರ್ಫುಲ್ ತೊಗೊಂಡ್ರೆ ಎಲ್ಲ ಸರೋಗುತ್ತೆ. ಹಾಗಾಗಿ ಆದಷ್ಟು ವಸತಿ ಶಾಲೆಗಳಲ್ಲಿರೋ ಮಕ್ಕಳ ಬಗ್ಗೆ ಸ್ವಲ್ಪ ಗಮನಿಸಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ಎಲ್ಲ ಯಾರೆಲ್ಲ ಪೋಷಕರು ಅವರ ಮಕ್ಕಳಿಗೆ ವಸತಿ ಶಾಲೆಗಳಲ್ಲಿಟ್ಟು ವಿದ್ಯಾಭ್ಯಾಸ ಮಾಡಿಸ್ತಾ ಇರ್ತಾರೋ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.